ನಮಸ್ಕಾರ. ನ್ಯೂಜಿಲೆಂಡ್ ವಿರುದ್ಧದ 5ನೇ ಟಿ20 ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಾದವು 3 ದೊಡ್ಡ ಬದಲಾವಣೆಗಳು. ತಂಡಕ್ಕೆ ಎಂಟ್ರಿ ಕೊಟ್ಟರು ಹೊಸ ಆಟಗಾರರು. ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಕಿವೀಸ್ ವಿರುದ್ಧದ 5ನೇ ಟಿ20 ಪಂದ್ಯ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿದೆ ಹಾಗೂ ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಅಂದುಕೊಂಡಿದ್ದೆ ಒಂದು, ಆಗಿದ್ದೆ ಮತ್ತೊಂದು. ನ್ಯೂಜಿಲೆಂಡ್ ವಿರುದ್ಧ ಹ್ಯಾಟ್ರಿಕ್ ವಿಕ್ಟರಿ ಕಂಟಿನ್ಯೂ ಮಾಡಿ ಸರಣಿನ ಕ್ಲೀನ್ ಸ್ವೀಪ್ ಮಾಡಬೇಕು ಅಂದುಕೊಂಡಿದ್ದ ಟೀಂ ಇಂಡಿಯಾಗೆ 4ನೇ ಟಿ20 ಪಂದ್ಯದಲ್ಲಿ ನಿರಾಸೆ ಉಂಟಾಗಿದೆ ಸ್ನೇಹಿತರೆ. ವಿಶಾಖಪಟ್ಟಣಂನಲ್ಲಿ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಮಾಡಿದ ಎಲ್ಲ ಎಕ್ಸ್ಪೆರಿಮೆಂಟ್ಗಳು ತಂಡಕ್ಕೆ ಬ್ಯಾಕ್ ಫೈರ್ ಆಗಿವೆ ಮತ್ತು 4ನೇ ಪಂದ್ಯದಲ್ಲಿ ಭಾರತ 50 ರನ್ಗಳ ಹೀನಾಯ ಸೋಲು ಕಾಣುವ ಮೂಲಕ ಕಿವೀಸ್ ಮುಂದೆ ಮಂಡಿ ಊರಿದೆ ಸ್ನೇಹಿತರೆ. ಶಿವಂ ದುಬೆ ಹೋರಾಟ ನೀಡಿದರಾದರೂ ಕೊನೆಗೂ ಅದು ವ್ಯರ್ಥವಾಯಿತು. ಈ ಮಧ್ಯೆ ಇದೀಗ ಟೀಂ ಇಂಡಿಯಾ 5ನೇ ಟಿ20 ಪಂದ್ಯಕ್ಕೆ ಸಜ್ಜಾಗುತ್ತಿದೆ. ಇದೇ ಜನವರಿ 31ರಂದು ಶನಿವಾರ ತಿರುವನಂತಪುರಂನ ಗ್ರೀನ್ ಫೀಲ್ಡ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಕೊನೆಯ ಟಿ20 ಪಂದ್ಯದಲ್ಲಿ ಮುಖಾಮುಖಿಯಾಗುತ್ತಿವೆ ಸ್ನೇಹಿತರೆ. 2026ರ ಟಿ20 ವಿಶ್ವಕಪ್ಗೂ ಮುನ್ನ ಟೀಂ ಇಂಡಿಯಾಗೆ ಇದು ಕೊನೆಯ ಅಂತಾರಾಷ್ಟ್ರೀಯ ಟಿ20 ಮ್ಯಾಚ್ ಆಗಿದೆ. ಹೀಗಾಗಿ ಈ ಪಂದ್ಯ ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಯಾವ ಪ್ಲೇಯಿಂಗ್ 11 ನೊಂದಿಗೆ ಕಣಕ್ಕಿಳಿಯುತ್ತೆ ಎನ್ನುವುದು ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿದೆ. ಇನ್ನು ಈ ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಇದು ಲೋ ಸ್ಕೋರಿಂಗ್ ವೆನ್ಯೂ ಹಾಗೂ ಪೇಸ್ ಮತ್ತು ಬೌನ್ಸ್ ಚೆನ್ನಾಗಿ ಸಿಗಲಿದೆ. ಇನ್ನು ಸ್ಪಿನ್ನರ್ಗಳಿಗೆ ಈ ಪಿಚ್ ನೆರವಾಗಲಿದೆ ಸ್ನೇಹಿತರೆ. ಡ್ಯೂ ಮೇನ್ ಫ್ಯಾಕ್ಟರ್ ಇರುವ ಕಾರಣ ಟಾಸ್ ಗೆದ್ದವರು ಇಲ್ಲಿ ಚೇಸ್ ಮಾಡಲು ಎದುರು ನೋಡುತ್ತಾರೆ ಮತ್ತು ಇಲ್ಲಿನ ವಿನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 160ರಿಂದ 170 ಆಗಿದೆ ಸ್ನೇಹಿತರೆ. ಹೀಗಾಗಿ ಇದೊಂದು ಲೋ ಸ್ಕೋರಿಂಗ್ ಪಂದ್ಯವಾಗಲಿದೆ. ಮತ್ತು 5ನೇ ಟಿ20 ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಇದು ಸಂಜು ಸ್ಯಾಮ್ಸನ್ ಅವರಿಗೆ ಡೂ ಆರ್ ಡೈ ಮ್ಯಾಚ್ ಅಂತ ಹೇಳ್ಬೋದು ಸ್ನೇಹಿತರೆ. ಲೋಕಲ್ ಬಾಯ್ ಆಗಿರುವ ಸಂಜು ಈ ಪಂದ್ಯದಲ್ಲಿ ಅಬ್ಬರಿಸಲೇಬೇಕು, ತನ್ನ ಕ್ಯಾರೆಕ್ಟರ್ ಏನು ಅಂತ ತೋರಿಸಲೇಬೇಕು, ಇಲ್ಲವಾದ್ರೆ ಓಪನಿಂಗ್ ಸ್ಥಾನವನ್ನ ಕಳೆದುಕೊಳ್ತಾರೆ. ಮತ್ತು ಟಿ20 ವಿಶ್ವಕಪ್ ನಲ್ಲಿ ಸಂಜು ಬೆಂಚ್ ಗೆ ಮಾತ್ರ ಸೀಮಿತರಾಗಬೇಕಾಗುತ್ತದೆ ಸ್ನೇಹಿತರೆ. ಅಲ್ಲಿ ಓಪನರ್ ಆಗಿ ಅಭಿಷೇಕ್ ಮತ್ತು ಈಶನ್ ಕಿಶನ್ ಇನ್ನಿಂಗ್ಸ್ ಆರಂಭಿಸಬಹುದು. ಹೀಗಾಗಿ ಸಂಜು ಸ್ಯಾಮ್ಸನ್ ಅವರಿಗೆ ಇದು ಕೊನೆಯ ಚಾನ್ಸ್. ಇದಲ್ಲದೆ ಕುಲ್ದೀಪ್ ಯಾದವ್ ಅವರ ಬದಲಿಯಾಗಿ ಇಲ್ಲಿ ಅಕ್ಷರ್ ಪಟೇಲ್ ರವರಿಗೆ ಸ್ಥಾನ ನೀಡಲಾಗುತ್ತದೆ. ವೈಸ್ ಕ್ಯಾಪ್ಟನ್ ಆಗಿರುವ ಅಕ್ಷರ್ ಪಟೇಲ್ ವಿಶ್ವಕಪ್ಗೂ ಮುನ್ನ ತಂಡಕ್ಕೆ ಎಂಟ್ರಿ ನೀಡಿರುವುದು ಗುಡ್ ನ್ಯೂಸ್. ಇನ್ನು ರವಿ ಬಿಷ್ಣೋಯ್ ರವರ ಬದಲು ಮ್ಯಾಚ್ ವಿನ್ನಿಂಗ್ ಆಟಗಾರರಾದ ವರುಣ್ ಚಕ್ರವರ್ತಿ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ನ ಭಾಗವಾಗಲಿದ್ದಾರೆ. ಈ ಪ್ರಮುಖ ಬದಲಾವಣೆಗಳನ್ನ ಬಿಟ್ಟರೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಓಪನರ್ಸ್ ಗಳಾಗಿ ಇಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಆಡಲಿದ್ದಾರೆ. ಅಭಿಷೇಕ್ ಕಳೆದ ಪಂದ್ಯದಲ್ಲಿ ಡಕ್ಔಟ್ ಆಗಿದ್ರು. ಇನ್ನು ಸಂಜು ಸರಣಿ ಉದ್ದಕ್ಕೂ ಬ್ಯಾಡ್ ಫಾರ್ಮ್ ಕಂಟಿನ್ಯೂ ಮಾಡಿದ್ದಾರೆ. ಹೀಗಾಗಿ 5ನೇ ಮ್ಯಾಚ್ ನಲ್ಲಿ ಇವರಿಬ್ಬರಿಂದ ವ್ಯಾಲಿಡ್ ಇನ್ನಿಂಗ್ಸ್ ಬರಲೇಬೇಕು. ಇನ್ನು ನಂಬರ್ 3 ನಲ್ಲಿ ಈಶನ್ ಕಿಶನ್ ಕಾಣಿಸಿಕೊಳ್ಳಲಿದ್ದಾರೆ. ಕಳೆದ ಪಂದ್ಯದಿಂದ ಇಂಜುರಿಯ ಕಾರಣ ಹೊರಗುಳಿದಿದ್ದ ಕಿಶನ್ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಎಟ್ 4 ನಲ್ಲಿ ಸೂರ್ಯಕುಮಾರ್ ಯಾದವ್ ಆಡಲಿದ್ದಾರೆ. ಕಳೆದ 2 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಆಫ್ ಸೆಂಚುರಿ ಸಿಡಿಸಿದ ಸ್ಕೈ 4ನೇ ಟಿ20 ಪಂದ್ಯದಲ್ಲಿ ಸಿಂಗಲ್ ಡಿಜಿಟ್ ಗೆ ಔಟ್ ಆಗಿದ್ರು. ಇದೀಗ ಕ್ಯಾಪ್ಟನ್ ಕೂಡ ಲಯ ಕಂಡುಕೊಳ್ಳಬೇಕಾಗಿದೆ. 5ನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡ್ಯ ಆಡಿದರೆ 6ನೇ ಸ್ಲಾಟ್ ನಲ್ಲಿ ಶಿವಂ ದುಬೆ ಆಡಲಿದ್ದಾರೆ. ದುಬೆಯ ಕೆಪಾಸಿಟಿ ಏನು ಎನ್ನುವುದು ಈಗಾಗಲೇ ಗೊತ್ತಾಗಿದೆ. ಇನ್ನು 7ನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಆಡಿದರೆ ನಂಬರ್ 8ರ ಕ್ರಮಾಂಕದಲ್ಲಿ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಆಡಲಿದ್ದಾರೆ ಮತ್ತು 9ನೇ ಸ್ಲಾಟ್ ನಲ್ಲಿ ವೇಗದ ಬೌಲಿಂಗ್ ಆಲ್ರೌಂಡರ್ ಆಗಿ ಹರ್ಷದೀಪ್ ಹಾಗೂ 10ನೇ ಕ್ರಮಾಂಕದಲ್ಲಿ ಜಸ್ಪ್ರೀತ್ ಬುಮ್ರಾ ಪ್ಲೇಯಿಂಗ್ 11 ನ ಭಾಗವಾಗಲಿದ್ದಾರೆ. ಇನ್ನು 11ನೇ ಮತ್ತು ಅಂತಿಮ ಸ್ಲಾಟ್ ನಲ್ಲಿ ಪರಿಪೂರ್ಣ ಸ್ಪಿನ್ನರ್ ಆಗಿ ಇಲ್ಲಿ ವರುಣ್ ಚಕ್ರವರ್ತಿ ರವರಿಗೆ ಸ್ಥಾನ ನೀಡಲಾಗುತ್ತದೆ. ಒಂದು ವೇಳೆ ನಿಮಗೆ ಅನಿಸುತ್ತದೆ ಟೀಂ ಇಂಡಿಯಾ 5ನೇ ಟಿ20 ಪಂದ್ಯವನ್ನ ಗೆದ್ದು ಪಾಸಿಟಿವ್ ನೋಟ್ ನೊಂದಿಗೆ ಈ ಸರಣಿಗೆ ವಿದಾಯ ಹೇಳುತ್ತಾ ಅಥವಾ ಇಲ್ಲವಾ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.